ಇನ್ನು ಚೈತ್ರ ಸ್ಥಿತಿ ಈಗ ಗಂಭೀರವಾಗಿದೆ ಅಂತಲೇ ಕೂಡ ಹೇಳ್ಬೋದು. ಹೌದು, ಸದ್ಯ ಚೈತ್ರ ಈಗ ಫುಲ್ಲು ನೀವು ನೋಡ್ತಾ ಇರ್ಬೋದು, ಉಸಿರುಗಟ್ಟೆ ಪ್ರಜ್ಞೆನೇ ತಪ್ಪು ಹೋಗಿದ್ದಾಳೆ ಅಂತ ಹೇಳ್ಬೋದು. ಅಂತ ಉಸಿರುಗಟ್ಟಂಥ ಕೆಲಸ ಏನಾಗಿದೆ ಅಂತ ಹೇಳ್ತಾ ಬಂದರೆ ಅದಕ್ಕೆ ಮುನ್ನ ಚಾನಲ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಚೈತ್ರ ಕುಂದಾಪುರ ನೋಡೋಕ್ಕೆ ಮೊದಲೇ ಪಾಪ ಸಣ್ಣ ಇದ್ಲು. ಇದೇ ಸಂದರ್ಭದಲ್ಲಿ ಹಾಗೆ ಸೈಕಲ್ ಹೊಡಿಯುವಂಥ ಟಾಸ್ಕ್ ರಾತ್ರಿ ಪೂರ್ತಿ ಈಗ ವಿಲನ್ ಕೂಡ ಕೊಟ್ಟಿರ್ತಾರೆ. ರಘು ಮತ್ತು ಧನುಷ್ ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದರಿಂದ ಆ ಕೆಲಸವನ್ನು ಚೈತ್ರಗೆ ಕೊಟ್ಟಿರ್ತಾರೆ. ಇನ್ನು ಚೈತ್ರ ಇದನ್ನು ಮಾಡ್ತಾರೆ ಅಂತ ಒಂದೂವರೆ ಗಂಟೆ ಸುಮಾರಿನಲ್ಲೇ ಸದ್ಯ ಕೆಳಗೆ ಕುಸ್ತು ಬಿದ್ದಿದ್ದಾಳೆ ಅಂತ ಹೇಳ್ಬೋದು. ಇನ್ನು ಕೆಳಗೆ ಕುಸ್ತು ಬಿದ್ದಂಥ ಸಂದರ್ಭಕ್ಕಾಗಿ ಸದ್ಯ ಭಾಳಷ್ಟು ಕಷ್ಟವನ್ನು ಕೂಡ ಪಟ್ಟಿದ್ದಾಳೆ. ಮತ್ತು ಆಕೆಗೆ ಎಷ್ಟು ನೀರು ಹಾಕೋದು ಕೂಡ ಪ್ರಜ್ಞೆನೂ ಸಹ ಬರೋದಿಲ್ಲ. ಇದೇ ಕಾರಣಕ್ಕಾಗಿ ಆಕೆಯನ್ನು ಆಸ್ಪತ್ರೆಗೆ ಕೂಡಲೇ ಸೇರಿಸಬೇಕು ಅಂತಲೂ ಕೂಡ ವೈದ್ಯರ ಬಳಿ ಮನವಿ ಕೂಡ ಮಾಡ್ತಾರೆ ಬಿಗ್ ಬಾಸ್ ಮಂದಿಗಳೆಲ್ಲ. ಸದ್ಯ ಈ ಬಗ್ಗೆ ಮನವಿ ಮಾಡಿದ್ದಕ್ಕಾಗಿ ಬಿಗ್ ಬಾಸ್ನ ಮಂದಿಯೆಲ್ಲ ಕೇಳ್ಕೊಂಡಿದ್ದ ತಕ್ಕನಾಗಿ ಕೂಡಲೇ ಆಂಬುಲೆನ್ಸಲ್ಲಿ ಕರೆಸಿ ಈಕೆಯಲ್ಲಿ ಟ್ರೀಟ್ಮೆಂಟ್ ಮಾಡೋ ಸಾಧ್ಯವಿಲ್ಲ, ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಈಗ ಚೈತ್ರ ಕುಂದಾಪುರ ಬರೋದು ಬಹುತೇಕ ಅನುಮಾನ ಅಂತ ಹೇಳಲಾಗುತ್ತೆ, ಪ್ರಜ್ಞೆ ತಪ್ಪಿ